ನೀವೇನಾದರೂ ಜಸ್ಟ್ 10th ಪಾಸ್ ಆಗಿದ್ದೀರಾ? ತಿಂಗಳಿಗೆ 50,000 ಸಂಬಳ ತಗೊಳ್ಳೋ ಆಸೆ ಇದೆಯಾ? ಹಾಗಿದ್ರೆ ಇಲ್ಲಿ ಕಾಪಿ ಪೇಸ್ಟ್ ರೋಲ್ಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ. ನೀವು ಕಂಪ್ಲೀಟ್ಲಿ ಫ್ರೆಶರ್ಸ್ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. ಈ ರೋಲಲ್ಲಿ ನಿಮಗೇನಾದರೂ ಇಂಟ್ರೆಸ್ಟ್ ಇದೆ ಅಂದರೆ ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಒಂದು ತುಂಬಾ ಸಿಂಪಲ್ ಆಗಿದೆ. ಎಕ್ಸ್ಪೆಷಲಿ ನೀವೇನಾದ್ರು ಸ್ಟೂಡೆಂಟ್ಸ್ಗಳಾಗಿದ್ರೆ, ಹೌಸ್ ವೈಫ್ಸ್, ಮದರ್ಸ್ ಅಥವಾ ವರ್ಕಿಂಗ್ ವುಮೆನ್ ಆದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾಕಂದರೆ ಇಲ್ಲಿ ಪಾರ್ಟ್ ಟೈಮ್ ರೋಲ್ಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಫುಲ್ ಟೈಮ್ ಆಪ್ಷನ್ನೇ ಇಲ್ಲ. ಪಾರ್ಟ್ ಟೈಮಾಗಿ ನೀವು ಎಷ್ಟು ಅವರ್ ಬೇಕೋ ಅಷ್ಟು ಅವರ್ ಕೆಲಸನ ಮಾಡ್ಬೋದಾಗಿರುತ್ತೆ. ನಿಮಗೆ ಇಲ್ಲಿ 50,000ವರೆಗೂ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾರೆ. 50+ ಕೂಡ ಇದೆ. ಇನ್ಸೆಂಟಿವ್ಸ್ ಬೋನಸ್ನ ಕೂಡ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಜಸ್ಟ್ 10th ಪಾಸ್ ಆಗಿದ್ದೀವಿ ಅಷ್ಟೇ, ಜಾಸ್ತಿ ಏನೂ ಓದಿಲ್ಲ ಅಂದರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಕಂಪ್ಲೀಟ್ಲಿ ಫ್ರೆಶರ್ಸು, ನಮಗೇನೂ ಎಕ್ಸ್ಪೀರಿಯನ್ಸ್ ಇಲ್ಲ, ಜಸ್ಟ್ 10th ಪಾಸ್ ಆಗಿದ್ದೀವಿ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. ಕಂಪ್ನಿಯವರು ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಟ್ರೈನಿಂಗ್ನ ಕೊಡ್ತಾರೆ. ಜಸ್ಟ್ ಸ್ಲೈಟಾಗಿ ಲ್ಯಾಪ್ಟಾಪ್ ಅಥವಾ ಮೊಬೈಲ್ನ ಯೂಸ್ ಮಾಡೋಕ್ಕೆ ಬರುತ್ತೆ ನಿಮಗೆ ಅಂದರೆ ಸಾಕಾಗಿರುತ್ತೆ. ಇಲ್ಲಿ ನೀವು ಕಾಪಿ ಪೇಸ್ಟ್ ಮಾಡುವಂಥದ್ದು ನಿಮ್ಮ ರೋಲ್. ಒಂದು ಒಳ್ಳೆ ಕಂಪ್ನಿ ಅಥವಾ ಒಳ್ಳೆ ಜೆನ್ಯೂನ್ ಆದ ವೆಬ್ಸೈಟಲ್ಲಿ ನಾವಿಲ್ಲಿ ಅಪ್ಲೈನ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಯಾವ ವೆಬ್ಸೈಟ್, ಯಾವ ಕಂಪ್ನಿ, ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಸೊ ಮಿಸ್ ಮಾಡದೆ ಹಾಗೆ ಸ್ಕಿಪ್ ಮಾಡದೆ ಎಂಡವರೆಗೂ ನೋಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೊಂತ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಬಂದು ಕಂಪ್ನಿಯವರ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿ ಕಂಪ್ನಿಯವರ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಇದು ಮೇನ್ಲಿ ಬಂದು ಸ್ಟೀಲ್ಸ್ ಆಗಿರ್ಬೋದು, ಆ ರೀತಿಯಾದಂಥ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಅಥವಾ ಫೀಲ್ಡಲ್ಲಿ ವರ್ಕ್ ಆಗುವಂಥದ್ದು, ಲೈಕ್ ಐರನ್, ರೌಂಡ್, ಓವಲ್, ಅದೆಲ್ಲ ರೀತಿಯಾದಂಥ ಸ್ಟೀಲ್ ಐಟಮ್ಸ್ಗಳನ್ನ ಇದು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಸೊ ಇಲ್ಲಿ ನಿಮ್ಮ ವರ್ಕ್ ಏನಾಗಿರುತ್ತೆ ಅಂದರೆ ಡೇಟಾಸ್ಗಳನ್ನ ಎಂಟ್ರಿ ಮಾಡುವಂಥದ್ದು ಅಥವಾ ಕಾಪಿ ಪೇಸ್ಟ್ ರಿಲೇಟೆಡ್ ವರ್ಕ್ಸ್ ಇರುತ್ತೆ. ಅವ್ರದ್ದು ಪರ್ಚೇಸ್ ಎಷ್ಟಾಗಿರುತ್ತೆ ಅಥವಾ ಅವ್ರು ಎಷ್ಟು ಪ್ರೊಡಕ್ಷನ್ಸ್ನ ಮಾಡಿದ್ರು, ಎಲ್ಲಿಗೆ ಅವರು ಲೈಕ್ ಕೊರಿಯರ್ನ ಮಾಡಿದ್ದಾರೆ ಅಥವಾ ಎಲ್ಲಿಗೆ ಡೆಲಿವರಿ ಮಾಡಿದ್ದಾರೆ, ಇದೆಲ್ಲ ಡೀಟೇಲ್ಸ್ಗಳ ಇನ್ಫಾರ್ಮೇಷನ್ಸ್ನ ನಿಮಗೆ ಕಳಿಸ್ಕೊಡ್ತಾರೆ. ಅದನ್ನು ನೀವು ಆ್ಯಸ್ ಇಟ್ ಈಸ್ ಗೂಗಲ್ ಶೀಟ್ ಅಥವಾ ಎಕ್ಸೆಲ್ ಅವ್ರು ಯಾವುದನ್ನ ಪ್ರಿಫರ್ ಮಾಡ್ತಾರೆ ಅಲ್ಲಿ ನೀವು ಪೇಸ್ಟ್ ಮಾಡುವಂಥದ್ದು ಅಥವಾ ಕಾಪಿ ಮಾಡಿ ಪೇಸ್ಟ್ ಮಾಡುವಂಥದ್ದು ಅಥವಾ ಟೈಪ್ ಮಾಡುವಂಥದ್ದು, ಈ ರೀತಿಯಾದಂಥ ವರ್ಕ್ನ ನೀವು ಮಾಡಬೇಕಾಗಿರುತ್ತೆ. ಇವರ ವೆಬ್ಸೈಟಲ್ಲಿ ಇವರ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ನೀವು ಚೆಕ್ಔಟ್ ಮಾಡ್ಬೋದು. ನಾನು ಅವರ ಪ್ರಾಡಕ್ಟ್ ಇಶ್ಯೂಸ್ ಏನಿದೆ, ಏನೆಲ್ಲ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಎಲ್ಲನೂ ಕೂಡ ನಾನು ನಿಮಗೆ ಅಲ್ಲಿ ಒಂದ್ಸಲ ತೋರಿಸ್ಕೊಡ್ತೀನಿ. ಇನ್ ಸ್ಟಾಕ್, ರೌಂಡು, ಟ್ಯೂಬ್, ಫ್ಲ್ಯಾಟ್ ಎಲ್ಲ ರೀತಿಯಾದಂಥದ್ದು ಮಾಡ್ತೀವಿ ಅನ್ನೋದನ್ನ ಸ್ಪೆಸಿಫೈ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಆ ಕಂಪ್ನಿಯವ್ರು ಏನು ವರ್ಕ್ ಮಾಡ್ತಾರೆ, ಯಾವ ರೀತಿಯಾದಂಥ ಫೀಲ್ಡ್ಸ್ ಇದೆ, ಅವರ ಪ್ರಾಡಕ್ಟ್ಸ್ಗಳೇನಿದೆ ಅದೆಲ್ಲನೂ ಕೂಡ ನೀವು ಇಲ್ಲಿ ಚೆಕ್ಔಟ್ನ ಮಾಡ್ಬೋದಾಗಿರುತ್ತೆ. ಸಿಂಪಲ್ ಆಗಿರುವಂಥ ಒಂದು ಪ್ಲ್ಯಾಟ್ಫಾರ್ಮ್. ಹಾಗೆ ಹೇಳ್ಬೇಕಂದ್ರೆ ಇವರ ವೆಬ್ಸೈಟ್ ಕೂಡ ತುಂಬ ಸಿಂಪಲ್ ಆಗಿದೆ. ಅಬೋವ್ ಇದೆ, ಅಬೋವಲ್ಲೂ ಕೂಡ ನೀವು ಅವರ ಇನ್ಫಾರ್ಮೇಷನ್ಸ್ನ ಚೆಕ್ ಮಾಡ್ಬೋದು. ಹೇಗೆ ವರ್ಕ್ ಆಗುತ್ತೆ, ಅವ್ರು ಯಾವಾಗ ಓಪನ್ ಆಗಿದ್ದು, ಅವ್ರು ಎಸ್ಟಾಬ್ಲಿಷ್ ಮಾಡಿದ್ದು 1990 ಆಗಿರುತ್ತೆ, ಅದನ್ನು ಕೂಡ ನೀವು ಚೆಕ್ಔಟ್ನ ಮಾಡ್ಬೋದು. ಗೂಗಲ್ ಅಥವಾ ಬೇರೆ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಈ ಕಂಪ್ನಿ ಬಗ್ಗೆ ನೀವು ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ತಗೊಬೋದಾಗಿರುತ್ತೆ. ಅದರ್ ರೇಂಜಸ್ ಕೂಡ ಇದೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದಾಗಿರುತ್ತೆ. ಒಂದು ಜೆನ್ಯೂನ್ ಆದಂಥ ಕಂಪ್ನಿ, ಒಂದು ಒಳ್ಳೆ ಕಂಪ್ನಿ ಅಂತಲೇ ನೀವು ಇಲ್ಲಿ ಹೇಳ್ಬೋದು. ಕಾಂಟ್ಯಾಕ್ಟ್ ಅಸ್ ಕೂಡ ಇದೆ. ಸೊ ಅಲ್ಲಿ ನೀವು ಕಾಂಟ್ಯಾಕ್ಟ್ ಅಲ್ಲೂ ಕೂಡ ಅವರ ಇಮೇಲ್ನ ನೀವು ಚೆಕ್ಔಟ್ನ ಮಾಡ್ಬೋದಾಗಿರುತ್ತೆ. ಸೊ ಇದು ಅವರ ಸಮ್ಮರಿ ಟೈಪ್ ಇದೆ. ಇಲ್ಲಿ ಅವರ ಕಂಪನಿಯ ಅಡ್ರೆಸ್ ಇದೆ, ಬ್ಯಾಂಗ್ಳೂರಲ್ಲಿ ಎಲ್ಲಿದೆ ಆ ಅಡ್ರೆಸ್ ಇದೆ, ಮೊಬೈಲ್ ನಂಬರ್ ಇದೆ, ಹಾಗೆ ಅವರ ಇಮೇಲ್ ID ಕೂಡ ಇದೆ. ನಿಮ್ಮ ರೆಸ್ಯೂಮ್ನ ನೀವು ಒಂದು ಇಮೇಲ್ ಬರೆದು ಈ ಇಮೇಲ್ IDಗೂ ಕೂಡ ನೀವು ಸೆಂಡ್ನ ಮಾಡ್ಬೋದಾಗಿರುತ್ತೆ. ಬಟ್ ನಾನಿಲ್ಲಿ ಇನ್ನೊಂದು ಪ್ಲ್ಯಾಟ್ಫಾರ್ಮ್, ಒಂದು ಜೆನ್ಯೂನ್ ಆದಂಥ ಪ್ಲ್ಯಾಟ್ಫಾರ್ಮಲ್ಲಿ ಅವ್ರು ಇವಾಗ ಅವರ ಪೋಸ್ಟ್ನ ಮಾಡಿದ್ದಾರೆ, ಅಂದರೆ ರೋಲ್ ರಿಲೇಟೆಡ್ ಪೋಸ್ಟ್ನ ಮಾಡಿದ್ದಾರೆ. ಅಲ್ಲಿ ನಾನು ನಿಮಗೆ ಹೇಗೆ ಅಪ್ಲೈನ ಮಾಡಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ತೋರಿಸ್ಕೊಡ್ತೇನೆ. ಸೊ ಅವರು ಬಂದು ಪ್ಲೇಸ್ಮೆಂಟ್ ಇಂಡಿಯಾ ವೆಬ್ಸೈಟಲ್ಲಿ ಪೋಸ್ಟ್ನ ಮಾಡಿರುವಂಥದ್ದು, ಇದು ನಿಮಗೆ ಗೊತ್ತಿರುತ್ತೆ. ಸೊ ಇಡೀ ಇಂಡಿಯಾದಲ್ಲಿ ಎಲ್ಲಿದ್ದರೂ ಕೂಡ ನೀವು ಪ್ಲೇಸ್ಮೆಂಟ್ಸ್ನ ಮಾಡ್ಬೋದು. ಎಲ್ಲ ಟಾಪ್ ಕಂಪನೀಸ್ಗಳು ಈ ವೆಬ್ಸೈಟಲ್ಲಿ ಅಪ್ಲಯನ್ಸ್ಗೆ ಅಂದರೆ ವರ್ಕರ್ಸ್ಗಳಿಗೆ ಸರ್ಚ್ನ ಮಾಡ್ತಾ ಇರ್ತಾರೆ. ಲಾರ್ಜ್ ಕ್ವಾಂಟಿಟಿಲಿ ಇಲ್ಲಿ ಅವರು ಹೈರಿಂಗ್ನ ಮಾಡ್ತಾರೆ. ಹಾಗೆ ನೀವು ಕೂಡ ಇಲ್ಲಿ ನೋಡ್ಬೋದು, ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ಜಾಬ್ ಫಾರ್ 10th ಪಾಸ್ ಫ್ರೆಶರ್ಸ್ ಅಂತ ಕೊಟ್ಟಿದ್ದಾರೆ. ನೀವು ಜಸ್ಟ್ 10th ಪಾಸ್ ಆಗಿದ್ದೀವಿ ಅಷ್ಟೇ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಡೇಟಾಗಳನ್ನ ಎಂಟ್ರಿ ಮಾಡೋವಂಥದ್ದು ಕಾಪಿ ಪೇಸ್ಟ್ ವರ್ಕ್ನ ನೀವಿಲ್ಲಿ ಮಾಡಬೇಕಾಗಿರುತ್ತೆ. ಕಂಪ್ನಿ ನೇಮ್ ಕೂಡ ಇದೆ, ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಕಂಪ್ಲೀಟ್ಲಿ ಫ್ರೆಶರ್ಸ್ ಆದರೂ ಇಲ್ಲಿ ಅಪ್ಲೈನ ಮಾಡ್ಬೋದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಓಪನಿಂಗ್ಸ್ನ ನೀವಿಲ್ಲಿ ನೋಡಿದ್ರೆ 780 ಓಪನಿಂಗ್ಸ್ ಇದೆ, ಅಂದರೆ 780 ಓಪನಿಂಗ್ಸ್ಗಳಿದೆ. ಸೊ ಇಲ್ಲಿ ನಿಮಗೆ ಆರಾಮಾಗಿ ಅಪ್ಲೈ ಮಾಡಿದ್ರೆ ಕೆಲಸ ಸಿಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಈ ರೋಲಲ್ಲಿ ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ಹಾಗೆ ಪೋಸ್ಟ್ ಮಾಡಿರೋದು ಯಾವುದಂದರೆ ಜಸ್ಟ್ 11 days ಆಗೋ ಅಷ್ಟೇ ಇದನ್ನು ಪೋಸ್ಟ್ನ ಮಾಡಿದ್ದಾರೆ. ಸೊ ಇನ್ನೂ ಕೂಡ ನಡೀತಾ
ನಡೀತಾ ಇರುತ್ತೆ. ನೀವು ಸ್ಯಾಲ್ರಿ ನೋಡಿದ್ರೆ ನಿಮಗೆ 7.7 ಲ್ಯಾಕ್ಸಿಂದ 8.5 ಲ್ಯಾಕ್ಸ್ವರೆಗೂ ನಿಮಗೆ ಪರ್ ಇಯರ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೊಂದು ಬೆಸ್ಟ್ ಸ್ಯಾಲ್ರಿ ಆಗಿರುತ್ತೆ. 7 ಲ್ಯಾಕ್ಸ್ ಅಂತಾನೆ ನೀವು ತಗೊಂಡ್ರು 58,000ವರೆಗೂ ನೀವು ಪರ್ ಮಂತ್ ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಇಲ್ಲಿ ಇಂಟರ್ವ್ಯೂ ನಿಮಗೆ ಆನ್ಲೈನ್ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಕಾಲಿಂಗಲ್ಲಿ ನಿಮಗೆ ಇಲ್ಲಿ ಇಂಟರ್ವ್ಯೂನ ತೊಗೊಳ್ತಾರೆ. ಇನ್ನೊಂದು ಮೇನ್ ಪಾಯಿಂಟ್ನ ನಾನು ನಿಮಗೆ ಹೇಳಬೇಕು, ಈ ವೆಬ್ಸೈಟಿಂದ ನೀವು ಇಲ್ಲಿ ಅಪ್ಲೈನ ಮಾಡ್ತಾ ಇದ್ದೀರಾ ಅಂದರೆ ಆದಷ್ಟು ನಿಮ್ಮ ಮೊಬೈಲ್ ಫೋನಿಂದನೇ ಅಪ್ಲೈನ ಮಾಡಿ. ಯಾಕಂದರೆ ಮೊಬೈಲ್ ಫೋನ್ ಲಾಸ್ಟ್ ಇಲ್ಲಿ ಎಂಡಿಂಗ್ ಸ್ಕ್ರೀನ್ ಬರುತ್ತೆ ಅಲ್ವಾ, ನಿಮಗೆ ಅಲ್ಲಿ ಕಾಲ್ ಆಪ್ಷನ್ ಬರುತ್ತೆ. ಸೊ ಅಲ್ಲಿ ನೀವು ಕಾಲ್ನ ಡೈರೆಕ್ಟಾಗಿ ಕಂಪ್ನಿಯವ್ರಿಗೆ ಮಾಡಿ ನಿಮ್ಮ ಓಪನಿಂಗ್ಸ್ ಇದೆಯಾ, ನಿಮ್ಮ ರೆಸ್ಯೂಮ್ಸ್ ಎಲ್ಲನೂ ಕೂಡ ಅವ್ರಿಗೆ ಸಬ್ಮಿಟ್ ಮಾಡ್ಬೋದಾಗಿರುತ್ತೆ. ಹಾಗೆ ಸ್ಕಿಲ್ಸ್ ಕೂಡ ಕೊಟ್ಟಿದ್ದಾರೆ, ನೀವು ಅದನ್ನು ಕೂಡ ಚೆಕ್ಔಟ್ನ ಮಾಡ್ಬೋದು. ಇಲ್ಲಿ ಜಸ್ಟ್ ಅ ಮಿನಿಟ್ ಸ್ಕಿಲ್ಸ್ ನೋಡ್ಬೋದು, ಡೇಟಾ ಎಂಟ್ರಿ, ಫಾರ್ಮ್ಸ್ ಆಗಿರ್ಬೋದು, ಸಾಫ್ಟ್ವೇರ್ ಸ್ಪೇಸ್ ಎಲ್ಲ ಕೂಡ ಇದೆ. ಸೊ ಅದಿದ್ರೆ ಓಕೆ. ನೀವು ಕಾಲಿಂಗ್ ನೋಡಿ, ಇಲ್ಲಿ ಕಾಲಿಂಗ್ ಆಪ್ಷನ್ ಕೂಡ ಇದೆ. ಲ್ಯಾಪ್ಟಾಪಲ್ಲಿ ಮಾಡ್ಬೇಕಾದ್ರೆ ಅದು ಸ್ಕಿಪ್ ಆಗಿಬಿಡುತ್ತೆ ಒಂದೊಂದ್ಸಲ, ಬಟ್ ಇಲ್ಲಿ ಕಾಲಿಂಗ್ ಆಪ್ಷನ್ ಕೂಡ ಇದೆ. ಈ ರೋಲಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ, ನೀವು ಕಾಲ್ ಮಾಡಿ ಕೂಡ ಇಲ್ಲಿ ನೀವು ತೊಗೊಳ್ಬೋದಾಗಿರುತ್ತೆ. ಹಾಗೆ ನೀವಿಲ್ಲಿ ಇನ್ಫಾರ್ಮೇಷನ್ನ ನೋಡೋದಾದರೆ, ವಿ ಆರ್ ಲುಕಿಂಗ್ ಫಾರ್ ಅ ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ಟು ಜಾಯಿನ್ ಅವರ್ ಟೀಮ್. ದಿಸ್ ಇಸ್ ಅ ಪಾರ್ಟ್ ಟೈಮ್ ಓಪನಿಂಗ್ಸ್ ಐಡಲ್ ಫಾರ್ ಫ್ರೆಷರ್ಸ್ ಹೂ ಕ್ಯಾನ್ ಕಂಪ್ಲೀಟ್ ದೇರ್ 10th ಸ್ಟ್ಯಾಂಡರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಡೇಟಾ ಎಂಟ್ರಿ ರೋಲ್ಗೆ ಅವರು ಹೈರಿಂಗ್ ಮಾಡೋದಕ್ಕೆ ಹುಡುಕ್ತಾ ಇದ್ದೀವಿ. ಹಾಗೆ ಇದು ಪಾರ್ಟ್ ಟೈಮ್ ಪೊಸಿಷನ್ ಆಗಿರುತ್ತೆ, ಫುಲ್ ಟೈಮ್ ಮಾಡಲೇಬೇಕಂತ ಇಲ್ಲ, ಪಾರ್ಟ್ ಟೈಮ್ ವರ್ಕ್ ಆಗಿರುತ್ತೆ. ಈ ಫ್ರೆಷರ್ಸ್ಗಳು ಯಾರೆಲ್ಲ 10th ಪಾಸ್ ಆಗಿರೋರು ವರ್ಕ್ನ ಸರ್ಚ್ ಮಾಡ್ತಾ ಇದ್ದೀರಾ ಅವ್ರಿಗಂತೂ ಬೆಸ್ಟ್ ಅಪಾರ್ಚುನಿಟಿ ಇದು ಅಂತ ಹೇಳ್ತಿದ್ದಾರೆ. ಆಸ್ ಅ ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ಯು ವಿಲ್ ವರ್ಕ್ ಫ್ರಮ್ ಹೋಮ್, ಬಿ ರೆಸ್ಪಾನ್ಸಿಬಲ್ ಫಾರ್ ಎಂಟರಿಂಗ್ ದ ಮ್ಯಾನೇಜಿಂಗ್ ಟೈಪ್ ಆಫ್ ಡೇಟಾಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವಿಲ್ಲಿ ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ಆಗಿ ವರ್ಕ್ನ ಮಾಡ್ತೀರಾ ಮನೆಯಿಂದ. ನಿಮ್ಮ ವರ್ಕ್ ಏನಾಗಿರುತ್ತೆ ಅಂದರೆ ಅವ್ರು ಕೊಡುವಂಥ ಇನ್ಫಾರ್ಮೇಷನ್ಸ್ನ ಟೈಪ್ ಅಥವಾ ಡೇಟಾಗಳನ್ನ ಎಂಟ್ರಿ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ಡೇಟಾ ಎಂಟ್ರಿ, ಡೇಟಾಗಳನ್ನ ಅವ್ರು ಕೊಟ್ಟಿರೋವಂಥ ಡ್ಯಾಶ್ ಬೋರ್ಡ್ಸ್, ಡೇಟಾ ರೆಕಾರ್ಡ್ಸ್ಗಳನ್ನ ಮೇಂಟೈನ್ ಮಾಡಿ ಅಲ್ಲಿ ಎಂಟ್ರಿ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಡೇಟಾ ವೆರಿಫಿಕೇಷನ್ ಅಂತ ಕೂಡ ಕೊಟ್ಟಿದ್ದಾರೆ. ಡೇಟಾ ವೆರಿಫಿಕೇಷನಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ ನೀವು ರಿವ್ಯೂ ಎಂಟರಿಂಗ್ ಡೇಟಾ ಫಾರ್ ಅಕ್ಯುರಸಿ ಆ್ಯಂಡ್ ಕಂಪ್ಲೆಕ್ಷನ್ ಎನ್ಶೋರ್ ದಟ್ ಆಲ್ ರೆಕಾರ್ಡ್ಸ್ ಆರ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಎಂಟ್ರಿ ಮಾಡಿರೋಂಥ ಡೇಟಾ, ಅದು ನೀವು ಮಾಡಿರ್ಬೋದು ಅಥವಾ ನಿಮಗಿಂತ ಮುಂಚೆ ವರ್ಕ್ ಮಾಡ್ತಾ ಇರೋರು ಎಂಟ್ರಿನ ಮಾಡಿರ್ಬೋದು. ಆ ಡೇಟಾಸ್ನ ನೀವು ಒಂದ್ಸಲ ಕರೆಕ್ಟಾಗಿ ಚೆಕ್ನ ಮಾಡಬೇಕಾಗಿರುತ್ತೆ. ಕರೆಕ್ಟಾಗಿ ಚೆಕ್ ಮಾಡಬೇಕು ಅಂದರೆ ಏನು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲ ಅಥವಾ ಅಕ್ಯುರಸಿಯಾಗಿ ಟೈಪ್ನ ಮಾಡಿದ್ದೀರಾ, ಯಾವುದು ಮಿಸ್ಟೇಕ್ಸ್ ಇಲ್ದಂಗೆ ಟೈಪ್ ಮಾಡಿದ್ದೀರಾ ಅಂತ ನೀವಿಲ್ಲಿ ಚೆಕ್ನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಫೈಲ್ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಎಂಟ್ರಿ ಮಾಡಿರೋವಂಥ ಡೇಟಾಗಳನ್ನ ಸೇವ್ ಮಾಡಿ ಇರೋವಂಥದ್ದು, ಕಂಪ್ನಿಗೆ ಕರೆಕ್ಟಾಗಿ ಅದನ್ನು ಸೆಂಡ್ ಮಾಡುವಂಥದ್ದು, ಆ ರೀತಿಯಾದಂಥ ವರ್ಕ್ನ ನೀವು ಮಾಡಬೇಕು. ಅಂದರೆ ಆರ್ಗನೈಸ್ಡ್ ಆಗಿ ಇಡಬೇಕು. ಹೇಗೆ ಏನು ಅನ್ನೋದು ಕಂಪ್ಲೀಟಾಗಿ ಕಂಪ್ನಿಯವರು ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ. ಹೇಗೆ ಸೇವ್ ಮಾಡಬೇಕು, ಏನು ನೇಮಲ್ಲಿ ಸೇವ್ ಮಾಡಬೇಕು, ಯಾರಿಗೆ ಸೆಂಡ್ ಮಾಡಬೇಕು, ಹೇಗೆ ಟೈಪ್ ಮಾಡಬೇಕು ಎಲ್ಲ ಕೂಡ ಹೇಳ್ತಾರೆ. ಆ್ಯಸ್ ಇಟ್ ಈಸ್ ನೀವು ಫಾಲೋ ಮಾಡಿದರೆ ಸಾಕಾಗಿರುತ್ತೆ. ಇನ್ನು ರೆಸ್ಪೋರ್ಟ್ ಇಶ್ಯೂಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ, ರಿಪೋರ್ಟಿಂಗ್ ಇಶ್ಯೂಸ್ಗಳಲ್ಲಿ ನೀವು ಏನಾದ್ರು ಇಶ್ಯೂಸ್ಗಳು ಬಂತು ಅಥವಾ ಡೇಟಾಸ್ಗಳಲ್ಲಿ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಟೀಮ್ ಮೆಂಬರ್ಸ್ಗಳು ಯಾರು ಇರ್ತಾರೆ ಅವ್ರುಗಳಿಗೆ ನೀವು ರಿಪೋರ್ಟ್ ಮಾಡಬೇಕಾಗಿರುತ್ತೆ. ಅವರು ಕ್ವಿಕ್ಕಾಗಿ ಎರರ್ಸ್ಗಳನ್ನ ಅಥವಾ ಅಡ್ರೆಸ್ ಮಾಡಿ ನಿಮಗೆ ಹೈ ಕ್ವಾಲಿಟಿಲಿ ಹೇಗೆ ಮಾಡೋದು ಅನ್ನೋದನ್ನು ಕೂಡ ಹೇಳ್ಕೊಡ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗೆ ನಿಮಗೆ ಡೆಡ್ಲೈನ್ಗಳಿರುತ್ತೆ, ಆ ಡೆಡ್ಲೈನ್ ಒಳಗೆ ನೀವು ಕಂಪ್ಲೀಟ್ ಮಾಡಿ ಕೊಡಬೇಕು. ಸೊ ಇದು ಪಾರ್ಟ್ ಟೈಮ್ ಆಗಿರೋದ್ರಿಂದ ಕೆಲವೊಂದಷ್ಟು ಡೇಟಸ್ಗಳನ್ನ ಕೊಟ್ಟು 1 ಡೇ 2 ಡೇ 3 ಡೇಸ್ ಆ ರೀತಿ ಎಲ್ಲ ಕೊಡ್ತಾರೆ. ಸೊ ಅಲ್ಲಿ ನೀವು ಕಂಪ್ಲೀಟ್ ಮಾಡಿ ಕೊಡಬೇಕು. ಆ ಟೈಮಲ್ಲಿ ನಿಮಗೆ ವರ್ಕ್ ಪ್ರೆಷರ್ ಕೂಡ ಜಾಸ್ತಿ ಇರೋದಿಲ್ಲ, ಅಂದರೆ ಡೇಟಾಗಳು ಕೂಡ ಜಾಸ್ತಿ ಇರೋದಿಲ್ಲ. ಇನ್ನು ರಿಕ್ವೈರ್ಡ್ ಸ್ಕಿಲ್ಸ್ಗಳು ನೋಡಿದ್ರೆ ಅಟೆನ್ಷನ್ ಟು ಡೀಟೇಲ್ ಟು ಎನ್ಶೋರ್ ಟು ಅಕ್ಯುರಸಿ ಡೇಟಾ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕರೆಕ್ಟಾಗಿ ಡೇಟಾಸ್ಗಳನ್ನ ಎಂಟ್ರಿ ಮಾಡಬೇಕಾಗಿರುತ್ತೆ. ಅಕ್ಯುರಸಿಯಿಂದ ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ಲದೆ ಇರೋ ಹಾಗೆ ಡೇಟಾಸ್ಗಳನ್ನ ಎಂಟ್ರಿನ ಮಾಡಬೇಕು. ಇನ್ನು ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ಗಳು ಕೊಟ್ಟಿರಬೇಕು ಟೈಪ್ನ ಮಾಡೋದಕ್ಕೆ. ಹಾಗೆ ಸಾಫ್ಟ್ವೇರ್ಸ್ಗಳು ಅಂದರೆ ಸ್ಪೆಷಲ್ ಶೀಟ್ಸ್ಗಳು ಬರುತ್ತೆ ಅಲ್ವಾ, ಗೂಗಲ್ ಶೀಟ್ ಆಗಿರ್ಬೋದು, ಎಕ್ಸೆಲ್ ಶೀಟ್ಸ್ಗಳು ನಿಮಗೆ ಅಂತಲೇ ಒಂದು ಲಿಂಕ್ನ ರೆಡಿ ಮಾಡಿ ಕೊಡ್ತಾರೆ ಅವರು, ಗೂಗಲ್ ಶೀಟ್ದು ಅಲ್ಲ, ಅದನ್ನು ಯೂಸ್ ಮಾಡೋಕ್ಕೆ ಓಪನ್ ಮಾಡಿ ಅಲ್ಲಿ ಟೈಪ್ ಮಾಡೋದಕ್ಕೆ ನಿಮಗೆ ಬರಬೇಕು ಅಂತ ಹೇಳ್ತಿದ್ದಾರೆ. ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಟು ರೆಸ್ಪಾಂಡ್ ಪ್ರಾಬ್ಲಮ್ಸ್ ಆ್ಯಂಡ್ ಕೊಲಾಬ್ರೇಟ್ ವಿತ್ ಟೀಮ್ ಮೆಂಬರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ನಿಮಗೆ ಚೆನ್ನಾಗಿರಬೇಕು. ಯಾಕಂದರೆ ಏನಾದ್ರು ಪ್ರಾಬ್ಲಮ್ ಆಗಿದೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಅದನ್ನು ಕರೆಕ್ಟಾಗಿ ಹೇಳೋದಕ್ಕೆ ಹಾಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಟೀಮ್ ಮೆಂಬರ್ಸ್ ಜೊತೆ ಅಂತ ಹೇಳ್ತಾ ಇದ್ದಾರೆ.
ಇನ್ನು ನೀವು ನೆಕ್ಸ್ಟ್ ಪಾಯಿಂಟ್ನ ನೋಡೋದಾದರೆ ಸೆಲ್ಫ್ ಮೋಟಿವೇಟೆಡ್ ವಿತ್ ದ ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಫ್ರಮ್ ಓಮ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಸೆಲ್ಫ್ ಮೋಟಿವೇಟೆಡ್ ಆಗಿರಬೇಕು ಮನೆಯಿಂದ ಕೆಲಸನ ಮಾಡೋದಕ್ಕೆ. ವಿಲ್ಲಿಂಗ್ ಟು ಲರ್ನ್ ಆ್ಯಂಡ್ ಅಡಾಪ್ಟ್ ಅ ನ್ಯೂ ಟೆಕ್ನಿಕ್ ಕ್ವಾಲಿಟೀಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಹೊಸದನ್ನು ಕಲಿಯೋದಕ್ಕೆ ಮತ್ತು ಹೊಸ ಟೆಕ್ನಿಕ್ಗಳನ್ನ ಅವರು ಹೇಳ್ಕೊಡ್ತಾರೆ. ಅದನ್ನು ನೀವು ಫಾಲೋ ಮಾಡೋದಕ್ಕೆ ಆಗಬೇಕು, ಕಲಿಯೋದಕ್ಕೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಸೊ ಕಂಪ್ಲೀಟಾಗಿ ಅವ್ರು ನಿಮಗೆ ಟ್ರೈನಿಂಗ್ನ ಕೊಟ್ಟಾಗ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳ್ತಾರೆ. ಆ್ಯಸ್ ಇಟ್ ಈಸ್ ನೀವು ಫಾಲೋ ಮಾಡಿದ್ರೆ ಸಾಕಾಗಿರುತ್ತೆ. ಇನ್ನು ಎಕ್ಸ್ಪೀರಿಯನ್ಸ್ ಬಂದು ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು. ಓಪನಿಂಗ್ಸ್ ಈ ರೋಲ್ಗೆ 780 ಇದೆ. ಸೊ ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಎಜುಕೇಷನ್ ಜಸ್ಟ್ 10th ಪಾಸ್ ಆಗಿದ್ದೀವಿ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. ರೋಲು ಡೇಟಾ ಎಂಟ್ರಿ ಆಗಿರುತ್ತೆ. ಇಂಡಸ್ಟ್ರಿ ಟೈಪ್ ಬಂದು ಕಾಲ್ ಸೆಂಟರ್, BPO, ITES, PLO ಆ ರೀತಿ ಇರುತ್ತೆ. ಇಲ್ಲಿ ಮೇಲು ಫಿಮೇಲ್ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದು. ನಿಮ್ಮ ಏಜ್ 18ಇಂದ 40 ಇಯರ್ಸ್ ಒಳಗಿದೆ ಅಂದರೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಕಂಟ್ರಿ ಬಂದು ಇಂಡಿಯಾ ಆಗಿರುತ್ತೆ. ಟೈಪ್ ಲೈಕ್ ವರ್ಕ್ ಟೈಪ್ ಬಂದು ಪಾರ್ಟ್ ಟೈಮ್ ಆಗಿರುತ್ತೆ. ಫುಲ್ ಟೈಮ್ ಮಾಡೋ ನೆಸೆಸಿಟಿ ಇಲ್ಲ, ಪಾರ್ಟ್ ಟೈಮ್ ಆಗಿರುತ್ತೆ. ವರ್ಕ್ ಲೊಕೇಶನ್ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಆಗಿದೆ. ಆ್ಯಾವ್ರೇಜ್ ಸ್ಯಾಲ್ರಿ ಕೂಡ ಅವ್ರು ಇಲ್ಲಿ ನಿಮಗೆ ಲೈಕ್ ಮೆನ್ಷನ್ ಮಾಡಿ ಹೇಳಿದ್ದಾರೆ, ನೀವು ನೋಡ್ಬೋದು. ಆ್ಯಾವ್ರೇಜ್ ಸ್ಯಾಲ್ರಿ ಕೂಡ ನೀವು ಇಷ್ಟು ಅರ್ನಿಂಗ್ಸ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಗೆ ಅಪ್ಲೈನ ಮಾಡೋದು ಅಂದರೆ ಜಸ್ಟ್ ಇಲ್ಲಿ ಅಪ್ಲೈನ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಇಮೇಲ್ ID ಅಥವಾ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟು ಕಂಟಿನ್ಯೂ ಅಂತ ನೀವು ಪ್ರೆಸ್ನ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ನೀವು ಆಲ್ರೆಡಿ ಲಾಗಿನ್ ಆಗಿದ್ದರೆ ಈ ರೀತಿಯಾದ ಆಪ್ಷನ್ ಕಾಣುತ್ತೆ. ಇಲ್ಲಾಂದರೆ ಲಾಗಿನ್ ಆಗಿ ನೀವು ಅಪ್ಲೈನ ಮಾಡಬಹುದು. ಇಲ್ಲಿ ನೀವು ಇಮೇಲ್ ಕೊಟ್ಟಿದ್ದೀರ ಅಥವಾ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀರ, ಅದನ್ನು ಕೊಟ್ಟು ಕಂಟಿನ್ಯೂ ಕೊಟ್ಟ ಮೇಲೆ ನಿಮಗೆ ಪಾಸ್ವರ್ಡ್ ಹಾಕೋದಕ್ಕೆ ಕೇಳುತ್ತೆ. ನೀವು ಯಾವ ಪಾಸ್ವರ್ಡ್ನ ಸೆಟ್ ಮಾಡಿರ್ತೀರ ಆ ಪಾಸ್ವರ್ಡ್ನ ಹಾಕಿ ಕಂಟಿನ್ಯೂ ಅಥವಾ ನೆಕ್ಸ್ಟ್ ಅಂತ ಕೊಟ್ಟರೆ ಅದು ಆಟೋಮೆಟಿಕ್ಕಾಗಿ ಇಲ್ಲಿ ಅಪ್ಲೈ ಆಗುತ್ತೆ. ನೀವು ಕಾಲ್ ಮಾಡಿ ನಾವು ಎಂಕ್ವೈರಿನ ಮಾಡ್ತೀವಿ ಅನ್ನೋರಾದರೆ ಇಲ್ಲಿ ಕ್ಲಿಕ್ ಟು ಕಾಲ್ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಿದರೆ ಡೈರೆಕ್ಟಾಗಿ ಕಂಪ್ನಿಯವ್ರಿಗೆ ಕಾಲ್ ಹೋಗುತ್ತೆ. ಅಲ್ಲಿ ನೀವು ಕಾಲ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ತೊಗೊಬೋದು. ಇಲ್ಲಿ ಲ್ಯಾಪ್ಟಾಪಿಂದ ನೀವು ಅಥವಾ ಟ್ಯಾಬ್ಗಳಿಂದ ಕಾಲ್ ಮಾಡೋದಕ್ಕಾಗೋದಿಲ್ಲ. ನಿಮ್ಮ ಮೊಬೈಲಿಂದ ನೀವು ಅಪ್ಲೈನ ಮಾಡಬೇಕಾದ್ರೆ ಕಾಲ್ನ ಮಾಡ್ಬೋದಾಗಿರುತ್ತೆ. ಇಲ್ಲ ನಾವು ಇಮೇಲ್ಗಳಿಗೆ ವೆಯ್ಟ್ ಮಾಡ್ತೀವಿ ಅಂದರೆ ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನ್ಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.